ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ಹಿಂದೆ ನೋಡೋಕಿದ್ರಲ್ಲ, ಕೆನಲ್ ಬಲ್ಲಿರೋ ನಮ್ಮ ಮೋಟ್ರು ಮತ್ತೆ ಸುಟ್ಟದ. ಇದು ಈ ವರ್ಷದಾಗ 5ನೇ ಸತಿ ಸುಟ್ಟಿದ್ದು. ಅದ್ರ ಸಲಿಗೆ ಅದು ತುಂಬಿಸಿ ಸಾಕಾಗಿಸಿ ಅದು ತುಂಬಿಸೋದು ಬಿಟ್ಟಿಸಿ ಹೊಸ ಮೋಟ್ರ್ ತಂದೀವಿ. ಯಾವುದಂತ ತೋರಿಸ್ತೀನಿ ನೋಡ್ರಿ, ಅದು ಯಾವುದಂತ ತೋರಿಸ್ತೀನಿ ನೋಡ್ರಿ. ಈಗ ಮೊದಲೆಲ್ಲ ನೋಡಿದ್ರಲ್ಲ, ಇದೇ ಮೋಟ್ರ್ ನಮ್ಮದು. ಇಲ್ಲೇ ಅದಲ್ಲ, ಇದು ನಮ್ಮ ದೊಡ್ಡಪ್ಪವ್ರದ್ದು. ಇದು ಚಾಲು ಇಲ್ಲ, ಬಂದಿಟ್ಟಿರೋದನ್ನೇ ಅದಕ್ಕೆ ಚಾಲು ಮಾಡಿಲ್ಲ. ಇದು ಈ ವರ್ಷ ಕಂಟಿನ್ಯೂ ಆಗಿ 5ನೇ ಸತಿ ಸುಟ್ಟಿದ್ದು. ಪ್ರತಿ ಸತಿಗೆ 4 ಸಾವಿರ ರೂಪಾಯಿ ತುಂಬಕ್ಕೆ 20 ಸಾವಿರ ರೂಪಾಯಿ ವೇಸ್ಟ್ ಆಯಿತು. ಮುಂದೆಲ್ಲ ಫುಟ್ಬಾಲು ಅದು ಮ್ಯಾಗಿಂದ ಮತ್ತು ಸ್ಟಾರ್ಟರ್ ಡಬ್ಬಿ ಕೂಡಿಸಿ ಟೋಟಲ್ ಒಂದು 25-30 ಸಾವಿರ ರೂಪಾಯಿನ ಇದಕ್ಕೆ ಖರ್ಚು ಮಾಡಿದ್ವಿ. ಈ ವರ್ಷದಾಗ ಮತ್ತೆ ಸುಟ್ಟದ್ದು 5ನೇ ಸತಿ. ಅದಕ್ಕೆಲ್ಲ ಇದ್ರ ಸಾಹಸನೇ ಬೇಡ ಅಂತ ಮತ್ತೊಂದು ಹೊಸ ಮೋಟ್ರ್ ತಂದೀವಿ. ಇಲ್ಲದಲ್ಲ, ಈ ಜಸ್ಟ್ ತಂದಲ್ಲಿ ಮ್ಯಾಗಿತ್ತು ಅಲ್ಲಿದ್ದಿತ್ತು ತಂದಿಟ್ಟು ನೀವು ತಳಕ್ಕೆ ತರೋದು ಆಗ್ಬೋದು. ಒಬ್ಬನಿಗೆ ಫುಲ್ ವಜ್ಜೆ ಆಗ್ತದೆ. ಇದು 10 HP ಮೋಟ್ರ್. ಇದು ಕಿರಾಸ್ಕರ್ ಕಂಪ್ನಿ ಅಂತ. ಹೆಸರು ಬರೋಬ್ಬರಿ ಎಲ್ಲ ಗೊತ್ತಿಲ್ಲ, ಅವ್ರು ಅಂದದ್ದು ಹೇಳಾಗೈತಿ. ಇದು ಸುಟ್ಟೋಯ್ತು, ಅದಕ್ಕೆಲ್ಲ ತೆಗೆದ್ವಿ. ಸುಟ್ಟದ್ದೇ ಆದದ್ದು. ಯಾರು ತೊಗೊತಾರೆ ಅಂತೆಲ್ಲ ಗೊತ್ತಿಲ್ಲ. ತಟ್ಟೆ ತೆಗೆದಿಟ್ಟಿಗೆಸಿ ಇದೇ ಪೈಪ್ ಸೆಟ್ಟಿಗೆ ಈಗ ಇದು CRI ಹೊಸ ಕಂಪ್ನಿ ಅಲ್ಲ, ಹಳೆ ಕಂಪ್ನಿ ಇರ್ಬೋದು. ಹೊಸ ಮೋಟ್ರ್ ಕಂಪ್ನಿ ಹೆಸರು CRI ಅಂತ. ಇದು 7.5 HP ಆಗೋದು. ಇಲ್ಲ ನೋಡ್ರಿ, ಎಲ್ಲ ಡೀಟೇಲ್ಸ್ 7.5 HP ಇದು. ಈ ಮೋಟ್ರನ್ನ ತಂದೀವಿ CRI ಪಂಪ್ಸ್. ಇದು ಸ್ವಲ್ಪ ಸದ್ಯಕ್ಕೆ ಇದಕ್ಕಿಂತ ಮೊದಲು ಟೆಕ್ಸ್ಮೋ ಕಂಪ್ನಿ ಯೂಸ್ ಮಾಡ್ತಿದ್ವಿ. ಅದೆಲ್ಲ ತೆಗೆದ್ವಿ. ಇಲ್ಲ ಅದಲ್ಲ, ಇದು ಟೆಕ್ಸ್ಮೋ. ಇದ್ರ ಜೊತೆನೇ ನಮ್ಮದು ಇನ್ನೂ ಮೋಟ್ರ್ ಇತ್ತು, ಅದು ಸೇಮ್. ಇದು 7.5 HP ಇದೆ, ನಮ್ಮದು 7.5 HP ಇತ್ತು. ನೀರು ಸಾಕಾಗಲಿಲ್ಲ ಅಂತ ಅದು ಮಾರಿ ಎಸಿದು 10 HP ಇದು ತಂದೀವಿ. ಇದು ಇಷ್ಟೇ ಸುಡಾಕತ್ತದ. ಅದಕ್ಕೆ ಇದು ತೆಗ್ದೀವಿ. ಮತ್ತು 7.5 HP CRI ಹೊಸ ಆ ಕಂಪ್ನಿ ತಂದೀವಿ. ನೋಡಮ್ಮ ಅದು ಯಾವ ಥರ ಆಗ್ತದೆ, ಅದು ಯಾವ ಥರ ರನ್ನಿಂಗ್ ಆಗ್ತದೆ ಗೊತ್ತಿಲ್ಲ. 2 ವರ್ಷ ವಾರಂಟಿ ಕೊಟ್ರೆ, 2 ವರ್ಷದಾಗ 2 ಸತಿ ಸುಟ್ರೆ ವಾರಂಟಿ ಕ್ಲೈಮ್ ಆಗ್ತದೆ. 3ನೇ ಸತಿ ಸುಟ್ರೆ ಅದನ್ನು ನಾವೇ ಮಾಡಿಸ್ಕೋಬೇಕು. ಸದ್ಯಕ್ಕೆ ಇದು ಮೋಟ್ರ್ ಅಟ್ಟೆ ಚೇಂಜ್ ಮಾಡಬೇಕು. ಈ ಫುಟ್ಬಾಲ್ ಪೈಪು ಮತ್ತು ಮ್ಯಾಗಿನ ಪೈಪು ಇವೇ ಕೊಡ್ತಾವೆ. ಅದಕ್ಕೆ ಮುಂದೆ ಫುಟ್ಬಾಲ್ ಪೈಪಿಗೆ ಒಂದು ಕೊಡೋಕೆ ಒಂದು ಕಾಲರೇನು ಕೊಟ್ಟಂಗೆ ಅದಂದ್ರೆ ಒಂದು ವಯಸ್ಸರಿದ್ದಂಗೆ ಕೆಬ್ಬಣದು ಕೊಟ್ರೆ ತೋರಿಸ್ತು ನೋಡ್ರಿ. ಇಲ್ಲ ಅದಲ್ಲ, ಇದೊಂದು ಸಪ್ರೇಟ್ ಕೊಟ್ಟರೆ, ಇದೊಂದು ಸ್ಪೇರ್ ಪಾರ್ಟ್ಸ್, ಇದೊಂದು ಸಪ್ರೇಟ್ ನೋಡೋಕತ್ತಿರಲ್ಲ CRI ಕಂಪ್ನಿದು. ಇನ್ನು ಸಂತೆ ಕೊಡೋದಿಲ್ಲ ಇಲ್ಲಿ ಮತ್ತು ಇಲ್ಲಿ. ಈಗ ಫಿಕ್ಸ್ ಮಾಡೋ ಮೆಕ್ಯಾನಿಕ್ ಬರಬೇಕು, ಎಲೆಕ್ಟ್ರಿಷಿಯನ್ ಬರೋಕತ್ತಾನ. ಅವನ ಸಲಗೆ ಸದ್ಯಕ್ಕೆ ಇಲ್ಲಿ ಇಟ್ಟಂಗೆ ಕುಂದು ಇಲ್ಲೇ ಇದೆ. ಫುಲ್ಲು ಇಳಿಜಾರದ, ಒಬ್ಬನಿಗೆ ಒಯ್ಯೋದಾಗವಲ್ದು. ಇಲ್ಲೇ ಇದೆ, ಮ್ಯಾಗಲೇದಿಲ್ಲಿ ತಂದೆ ಫುಲ್ ವಜ್ಜೆ ಇದ್ದಿದ್ದು. ಅದಕ್ಕೆ ಇಲ್ಲೇ ಕುಂತು ನಾವು ಬರೋಣ. ಈತ ಒಯ್ದಿಸಿ ಅಲ್ಲಿ ಫಿಟ್ ಮಾಡಿಗಿಸಿ ಅದನ್ನು ಮ್ಯಾಗ ತಂದಿಡ್ಬೇಕು. ನೋಡ್ತೀವಿ, ಯಾರು ತೊಂದ್ರೆ ಬಂದೋಟಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ ಗುಜ್ರಿಗೆ ಹಾಕಿಬಿಡ್ತೀವಿ ಆ ಮೋಟ್ರನ್ನ. ಇನ್ನೇನು ಬಂದ ಕಡೆ ಚಾಲು ಮಾಡಿಗಿಸಿ ಟೋಟಲ್ ಇದು ನೀರು ಯಾವ ಥರ ಹೋಗಿರ್ತದೆ, ಸ್ಪ್ರಿಂಕ್ಲರ್ ಎಷ್ಟು ನಡೀತಾವೆ ಅಂತ ತೋರಿಸ್ತೀನಿ. ಅದು 25 ಸ್ಪ್ರಿಂಕ್ಲರ್ ಹೊಡಿತಿತ್ತು 10 HP. ಇದು 7.5 HP 30-35 ಮ್ಯಾಗ ಹೊಡಿತು ಅಂತ ಹೇಳ್ಯಾರ ಕಂಪ್ನಿಯವರು. ನೋಡೋಣ ಇದ್ರದ್ದು ಹಣೆ ಬರ ಏಟದಂತ ತೋರಿಸ್ತೀನಿ, ನೋಡಾಕಿದ್ದೀರಿ. ದಿ ನೆಕ್ಸ್ಟ್ ಡೇ ನಿನ್ನೆ ಮೋಟ್ರ ತಂದು ಕೂಡಿಸಿದ್ದು ನೋಡಿದ್ರಿ. ಅದರ ಕೂಡ್ಸೋದಂತ ತೋರಿಸ್ತಾ ಇಲ್ಲ, ಕೆಳಗೆ ಹೋಯ್ದು ಇಟ್ಟಿವಿ ಅಷ್ಟೇ. ಇಟ್ಟಿಗೆ ಕರೆಂಟ್ ಬರೋಲ್ಲ, ಅದಕ್ಕೆಲ್ಲ ನೈಟ್ ಕರೆಂಟ್ ಬಂತು. ನೈಟಿಗೆ 7-8 ಗಂಟೆ ಕರೆಂಟ್ ಬಂದಿತ್ತು. ಅದ್ರ ಸಲಗೆ ನೈಟೇ ಚಾಲು ಮಾಡಿದ್ವಿ. ನೋಡ್ರಿ, ಇಲ್ಲಿ ತನ ಇದೇ ಡೋಣ, ಇಲ್ಲಿ ಮುಂದೆ ಕಾಣಿಸಲ್ಲ ಗಿಡ, ಇದೇ ಡೋಣ. ಮತ್ತು ಆ ಸೈಡ್ ಡೋಣ ಅಂತ ನೋಡಿರ್ತೀರಿ, ಅಲ್ಲಿ ಗಿಡಗಳು ಕಾಣುತ್ತಲ್ಲ, ಅಲ್ಲಿಗೆ ಡೋಣ ಅದ. ಅಲ್ಲಿದ್ದು ಇಲ್ಲಿ ತನಕ ಟೋಟಲ್ ಒಂದು 27 ಗುಬ್ಬೆ ಹಾಕಿವಿ. 27 ಗುಬ್ಬಿನ ಇದೇ ಥರ ಸ್ಪೀಡ್ನಾಗ ಹೊಡ್ಯಾಕತ್ತವ. ಅದು ಮೋಟ್ರಕ್ಕೂ 27 ಆಗ್ತದ, 24-25 ಆಗ್ತಿದ್ವಿ ಅಷ್ಟೇ. ಅದನ್ನು ಇದ್ರ ಥರ ಹೊಡಿತಿತ್ತು. ಅಂದ್ರೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಅದು 10 HP ಮೋಟ್ರ್ ಇರ್ತದೆ, ಇದು 7.5 HP ಮೋಟ್ರ್ ಅದ. ಸಣ್ಣ ಮೋಟ್ರ್ ಆದ್ರೂ ಇಲ್ಲಿ ತನಕ ಅದಕ್ಕಿಂತ ಜಾಸ್ತಿ ಗುಬ್ಬಿಗಳು ಸ್ಪೀಡಾಗಿ ಹೊಡಿತಲ್ಲ, ಚಲೋ ಅಂತ ಅನ್ಸಕತ್ತ. ಅಂದ್ರೆ ನಿನ್ನೆ ಹೊಸ ಮೋಟ್ರ್ ತಂದಕ್ಕೂ ಯೂಸ್ ಆಯ್ತು ನಮ್ಗೆ. ಹೆಂಗಂದ್ರೆ ಒಂದೇ ಟೈಮ್ಗೆ ಅಲ್ಲೇ ಇಲ್ಲಿ ತನಕ ಹೊಲ ತೊಯ್ತದ. 27 ಗುಬ್ಬಿಗೆ ಏನೋ 1-2 ಗುಬ್ಬಿ ತರಬೇಕು. ಏನೋ ಅಲ್ಲಿ ಇಲ್ಲಿ ನಡಬರ್ಕ ವಯಸ್ಸಿರ್ತಾಗ ಮತ್ತು 1-2 ಸೈಡ್ಲಿ ಪೈಪ್ ತೂತು ಬಜಿಸಿ ನೀರು ಹೊಂಟವ. ಮೋಟ್ರ್ 50ನೇ ಮಟ್ಟಿಗೆ ಚಲೋ ಅಂತ ಅನ್ಸಕತ್ತದ. ಯಾರಾದ್ರು ತೊಗೊಂಡಿತ್ತಂದ್ರೆ
ನೋಡಿರಿ ಇನ್ನೊಂದು 2-3 ಸತಿ ಇನ್ನು ಮ್ಯಾಗಿದ್ದೆ ಮೋಟ್ರಲ್ಲಿ ನೀರು ಬಿಡ್ತಾವಲ್ಲ. ಇನ್ನು ಮುಂದೆ ಇದೇ ಥರ ವೀಡಿಯೋ ಮಾಡಿಬಿಡ್ತಾರೆ ಮೋಟ್ರ್ ನೀರು ಯಾವ ಥರ ಹೋಗ್ತಿರ್ತಂತ ನೋಡಿಗಿಸಿ ಯೂಸ್ ಅಂತ ಚಲೋ ಅಂತ ಅನಿಸ್ತಂದ್ರೆ ತೊಗೋಕತ್ರಿ. ಅಂದ್ರೆ ನಮ್ಮ ಪ್ರಕಾರ ಮೋಟ್ರ್ ಸ್ವಲ್ಪ ಚಲೋನೇ ಅದ. ಸಣ್ಣ ಹೆಚ್ ಬಿ ಹಂಗೆ ಸ್ವಲ್ಪ ಹೆಚ್ ಬಿ ಇಷ್ಟು ನೀರು ಹೋಗಿತ್ತಂದ್ರೆ ಪಾಡಾಗ್ಯದ ನೋಡಿರಿ.